ಸಬ್ಜೆಕ್ಟ್ ಹೋಗಿ. ನೆಕ್ಸ್ಟ್ ಸಬ್ಜೆಕ್ಟ್. ಯಾಕೆ ರೀತಿ ಮಾಡ್ತಾರೆ? ಆಯ್ತು, ಮುಗಿಸಿ. ಕೋವಿಡ್ ಮಧ್ಯೆ ಚರ್ಚೆ ಆಯ್ತು, ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಅಶ್ವಥ್ ನೆಕ್ಸ್ಟ್ ಹೋಗಿ. ಅಶ್ವಥ್ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಈಗ ಮೊನ್ನೆ ಅಧ್ಯಕ್ಷ ಸುಮ್ಮನೆ ಸದನದ ಕಾಲಹರಣ ಮಾಡೋದು, ಪ್ರಚೋದನಕಾರಿಯಾಗಿ ಮಾತಾಡೋದು ಇದು ಸರಿಯಲ್ಲ. ಅವ್ರಿಗೇನ್ ಸಲಹೆ ಕೊಡಬೇಕಾಗಿದೆ ಕೊಡ್ಲಿ, ಏನಾದ್ರು ಮಾಡ್ಬೇಕಾಗಿದ್ರೆ ನೋಟಿಸ್ ಕೊಡ್ಲಿ. ಈ ರೀತಿ ಸುಮ್ನೆ ಹಿಟ್ ರೀ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್ ಮಾಡೋದು ಸರಿಯಲ್ಲ ಮನೆ ಅಧ್ಯಕ್ಷರೇ. ಅವಾಗ ಏನಕ್ಕೆ ಹೇಳಿಲ್ಲ? ಅವಾಗ ಸಬ್ಜೆಕ್ಟ್ ಹೋಗಿ. ಸಬ್ಜೆಕ್ಟ್ ಜನರಲ್ ಹೇಳ್ತಾರೆ. ಇವಾಗ ಏನೋ ಒಂದು ಆಗಿದೆ ಅಂತ ನಿಮಗೆ ಕೊಟ್ಟಿಲ್ಲ ರಾಜೀನಾಮೆ. ನೇರವಾಗಿ ಜವಾಬ್ದಾರಿ ಇದ್ರೆ ನಿಮ್ ಸರ್ಕಾರಕ್ಕಿದೆ, ನಿಮ್ ಸರ್ಕಾರಕ್ಕಿದೆ, ನಿಮ್ಮ ಆರೋಗ್ಯ ಸಚಿವರಿಗಿದೆ ದುಡ್ಡು ಮಾಡಿದ್ರಿ. ಆಯ್ತು, ಈಗ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಸಭಾಧ್ಯಕ್ಷರೇ, 2 ವರ್ಷ ಇನ್ವೆಸ್ಟಿಗೇಷನ್ ತೋರಿಸಿ ಇವರೇ. ಸಭಾಧ್ಯಕ್ಷರೇ, ಅದನ್ನ ಕಡತ ತೋರಿಸಿ. ಅಲ್ಲ ಅಧ್ಯಕ್ಷರೇ, ಈಗ ಕೋವಿಡ್ ಆಗಿ 2-3 ವರ್ಷ ಆಯ್ತು. ಸರ್ಕಾರ ಬಂದಿದ್ದಾರೆ. ಇನ್ನು ತನಿಖೆ 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 ಅಂತಾನೆ ಇದ್ದಾರೆ. ಏನು ಇನ್ನ ಬಂದಿಲ್ಲ. ಸುಮ್ಮನೆ ಆಪಾದನೆ ಮಾಡಕ್ಕೆ ಒಂದ್ ಮಾಡ್ತಾರೆ. ಅವಾಗ ಕೋವಿಡ್ ಆದಾಗ ಒಬ್ಬರು ಯಾರನ್ನ ಈಚೆ ಬಂದಿದ್ರ? ಎಲ್ಲ ಮನೆ ಒಬ್ಬರು ಈಚೆ ಬಂದಿಲ್ಲ. ಒಬ್ಬರು ಈಚೆ ಬಂದಿಲ್ಲ. ಒಬ್ಬರು ಕಾಣಿಸೋದೇ ಇಲ್ಲ. ಎಲ್ಲ ಜೀವ ಬದುಕಬೇಕು ಅಂತ ಈಗ ಎಲ್ಲ ಒಂದು ಜಿಲ್ಲೆ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷ. ಅಶೋಕ್ ನೆಕ್ಸ್ಟ್ ಕೂತ್ಕೊಳ್ಳಿ. ನಿಮ್ಗೇನ್ ಡಾಕ್ಟರ್ ಏನ್ ಗೊತ್ತಿದೆ? ಕೋನ್ ರೆಡ್ಡಿ ವ್ಯಾಕ್ಸಿನ್ ಮಾನ್ಯ ಸಭಾಧ್ಯಕ್ಷರೇ, ಕೋನ್ ರೆಡ್ಡಿ ಅವರೇ, ನೀವು ಕೋನ್ ರೆಡ್ಡಿ ಅವರೇ